ಎಷ್ಟನೇವರೆಗೆ ಬರ್ತಾ ಇಲ್ಲಿಗೆ? ಇದು ದರ್ಶನ 3ನೇ ಸಲ. ಒಂದ್ಸಲ ಆಫ್ ಸೀಸನಲ್ಲೂ ಬಂದಿದೆ, ಅವಾಗ ದರ್ಶನ ಆಗಲಿಲ್ಲ ಯಾಕಂದರೆ ಟೆಂಪಲ್ ಕ್ಲೋಸ್ ಆಗಿತ್ತು. ಸೊ ನೇಮ್ ಆಫ್ ದ ರಿವರ್ ಇಸ್ ಅಲಕ್ನಂದ. ಅಲಕ್ನಂದ ಆ್ಯಂಡ್ ಮಂದಾಕಿನಿ, ಇದು ಕೇದಾರ್ನಾಥಿಂದ ಬರುತ್ತಲ್ಲ, ಎರಡೂ ದೇವಪ್ರಯಾಗಲ್ಲಿ ಸಂಗಮ ಆಗಿ ದೇವಪ್ರಯಾಗಿಂದ ಆಗೋದು ಗಂಗಾ ನದಿ, ತಾಯಿ ಗಂಗಾದು. ಅಂದರೆ ಅಲ್ಲಿ ಹೇಳೋದಲ್ಲ ಈಗ ಹಾಟ್ ಸ್ಪಾಟ್ ಅಂತಂದ್ರೆ ಏನು ಆ ಥರ ಬಿಸಿ ಹಾಟ್ ಸ್ಪ್ರಿಂಗ್ ಸಲ್ಫರಿಂದ ಒಳಗಡೆ ಬಂದಾಗ ಅದು ನೀರು ನ್ಯಾಚುರಲಿ ಬಿಸಿ ಆಗುತ್ತೆ. ಲಿಟ್ರಲಿ ಯು ಕ್ಯಾನ್ ಕುಕ್ ರೈಸ್ ಆರ್ ಯು ಕ್ಯಾನ್ ಬಾಯ್ಲ್ ದ ಎಗ್, ಅಷ್ಟು ಟೆಂಪ್ರೇಚರ್ ಇರುತ್ತೆ. ಎಷ್ಟು ಮೈನಸಲ್ಲಿ ಹೋಗುತ್ತೆ ಟೆಂಪ್ರೇಚರು, ಅಷ್ಟು ನೀರು ಬಿಸಿ ಆಗುತ್ತೆ. ದಿಸ್ ಇಸ್ ಮೈ ಪರ್ಸನಲ್ ಎಕ್ಸ್ಪೀರಿಯನ್ಸ್. ಈಗ ನೆಕ್ಸ್ಟ್ ಟೈಮು ಬಂದರೆ ಫ್ಯಾಮಿಲಿ ಜೊತೆ ಬರ್ಬೇಕು ಅಂದ್ಕೊಂಡಿದ್ದೀರಾ? ನೆಕ್ಸ್ಟ್ ಟೈಮ್ ವೈಫ್ ಜೊತೆ. ಈ ಸೀಸನಾ ಇಲ್ಲ ಬ್ಯಾಚುಲರ್ ಸೋಲೋ ಟ್ರಿಪ್ ಇದೆ ಲಾಸ್ಟ್ ಡೇಟ್ ಅವ್ರದ್ದು ಬ್ಯಾಚುಲರ್ ಆಗಿ? ಯಾಕಂದರೆ ನೆಕ್ಸ್ಟ್ ಮಂತ್ ಮದುವೆ ಇದೆ. ಹಾಗೆ ಮೈಸೂರಲ್ಲಿ ಪ್ಲೇಸ್ ಹೇಳ್ಬಿಡಿ. ಮೈಸೂರು ಯೋಗ ನರಸಿಂಹಸ್ವಾಮಿ ಟೆಂಪಲ್, ವಿಜಯನಗರ, ಮೈಸೂರಲ್ಲಿ ಪೆಟ್ರೋಲ್ ಬಂಕು ರೈಟ್ ಸೈಡು. ಈ ರೋಡ್ಗಳಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಏನಂತೀರ ಜನಗಳಿಗೆ? ರೋಡಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಬಿ ಸೇಫ್, ದಟ್ಸ್ ದ ಓನ್ಲಿ ಥಿಂಗ್ ವಿಚ್ ಐ ವುಡ್ ಸಜೆಸ್ಟ್. ತುಂಬ ಟಫ್ ರೋಡು, ಯಾಕಂದರೆ ನಾನು ಆ್ಯಕ್ಚುಲಿ ದಿಸ್ ಇಸ್ ನಥಿಂಗ್ ಬ್ರದರ್, ದಿಸ್ ಟೈಮ್ ರೋಡ್ಸ್ ಆರ್ ವೆರಿ ಗುಡ್ ಆ್ಯಕ್ಚುಲಿ. ಮುಂಚೆ ಹಾಗಾದ್ರೆ ಇದಕ್ಕಿಂತ ಅಧ್ವಾನ ಇತ್ತು ಹಾಗಾದ್ರೆ? ತುಂಬ ಬಾಸ್ ಇತ್ತು. ಜೋಶಿ ಮಟ್ಟು ಯು ನೀಡ್ ಅಟ್ ಲೀಸ್ಟ್ 3 to 4 hours. ಬಟ್ ಇವಾಗ ಏನು 1.5 hour ಯು ಕ್ಯಾನ್ ಈಸಿಲಿ ಮೇಕ್ ಇಟ್. ಇದೇ ನೋಡಿ ಬದ್ರಿನಾಥ್ ಟೆಂಪಲ್ಲು. ನಾವು ಕೇದಾರ್ನಾಥ್ ಟೆಂಪಲ್ಗೆ ಹೋಲಿಕೆ ಮಾಡಿಕೊಂಡ್ರೆ ತುಂಬಾ ರಶ್ ಕಡಿಮೆ ಇದೆ. ಇವಾಗ ಎಲ್ಲ ಅಲ್ಲಿ ಕ್ಲೋಸ್ ಆಗಿರೋದ್ರಿಂದ ಡೈರೆಕ್ಟ್ ಇಲ್ಲೇ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನೋಡಿ ಮೇಲ್ಗಡೆ ಹಿಮ ಅದೆಲ್ಲ ನೆನ್ನೆಲ್ಲ ಇದ್ದಿಲ್ಲಂತೆ, ನೆನ್ನೆಯಿಂದ ಫುಲ್ ಸ್ಟಾರ್ಟ್ ಆಗಿಬಿಟ್ಟಿದ್ದೆ. ಇಲ್ಲಿಂದ ಇಫ್ ಯು ಗೋ ಸ್ಟಾರ್ಟ್ ಕ್ಲೈಂಬಿಂಗ್ ಯು ಕ್ಯಾನ್ ಸಿ ಅಲ್ಲೊಂದು ಗುಫಾ ಥರ ಇದೆ. ಹೌದು, ಅಲ್ಲೊಬ್ರು ಸ್ವಾಮೀಜಿ ಇರ್ತಾರೆ. ಅಲ್ಲಿಂದನೇ ಹೋದರೆ ಪಾದುಕೇಶ್ವರ್. ಅಲ್ಲಿಂದ 7 kilometers ನೀಲ್ಕಂಠ ಪರ್ವತ. ಅದು ಕೇಳಿದ್ದೀನಿ. ತುಂಬ ಜನ ಇಲ್ಲೇ ಸ್ನಾನ ಮಾಡ್ತಾರೆ. ಅಲ್ಲಿ ಸ್ವಲ್ಪ ಜನ ವೆಯ್ಟ್ ಮಾಡಿ ಬಿಸಿ ತಗೊಂಡು ಹವಾ ತಗೊಂಡು ದರ್ಶನಕ್ಕೆ ಹೋಗ್ತಾರೆ. ತುಂಬ ಖುಷಿ ಆಗ್ತಾಯಿದೆ ಗುರು, ಫಸ್ಟ್ ಟೈಮ್ ಬಂದಿರೋದು. ಅದು ಯಾರು ಇದ್ದ ಜಾಗದಲ್ಲಿ ನಮ್ಮವರೇ ಸಿಕ್ಕಿದ್ದಾರೆ, ಅದು ನಮ್ಮ ಊರವರೇ ಸಿಕ್ಕಿದ್ದಾರೆ, ಅದು ಇನ್ನೂ ಖುಷಿ ಕೊಡೋ ವಿಷಯ. ಬನ್ನಿ ಇವಾಗ ದರ್ಶನ ಒಳಗಡೆ ಹೋಗ್ತಾ ಇದ್ದೀವಿ. ಒಳಗಡೆ ಕ್ಯಾಮ್ರಾ ಎಲ್ಲ ಅಲೋ ಇಲ್ಲ. ಇವಾಗ ಗರಮ್ಕೊಂಡಾಗ ಹೋಗ್ತಾ ಇದ್ದೀವಿ. ಪ್ರತಿಯೊಂದು ಐಟಮು ಕಣ್ಣಿಗಿರುತ್ತೆ ಗುರು. ಮೈನಸ್ ಸ್ಟಾರ್ಟ್ ಆಗಿದೆ ಇಲ್ಲಿ. ಕ್ಯಾಮ್ರಾ ಸ್ಟಿಕ್ ಹಿಡ್ಕೊಂಡ್ರದ್ದು ಆಗಲಿ, ಫೋನ್ ಇಟ್ಕೊಂಡ್ರು ಆಗಲಿ, ಎಲ್ಲ ಒಳ್ಳೆ ಐಸ್ ಕ್ಯೂಬ್ ಥರ ಹೋಗ್ತಾ ಇರ್ತಾರೆ. ಇರೋದ್ರು ಗುರುಗಳು ಇಲ್ಲ ಸ್ವಲ್ಪ ಬೆಚ್ಚಗಾಯ್ತು ಗುರು. ಬಿಸಿ ನೀರು. ಕಾಲ ಮೇಲೆ ಹಾಕೋ ಸ್ವಲ್ಪ. ಎಷ್ಟು ಬಿಸಿ ಇದೆ. ನ್ಯಾಚುರಲ್ ಹಾಟ್ ವಾಟರ್ ಎಲ್ಲ ಬಿಟ್ಕೊಂಡು ದರ್ಶನ ಮಾಡ್ತಿದ್ದಾರೆ. ಜೈ ಭೋಲೆನಾಥ್. ಇಲ್ಲಿ ಈ ಥರ ಹಾಟ್ ವಾಟರ್ ಸಿಗುತ್ತೆ. ನಾವು ಇಲ್ಲೇ ಬರ್ಬೋದಾಯ್ತಲ್ಲ ನಾವು. ಪುನಃ ಸ್ನಾನ ಮಾಡಿ ಏನು ತೊಂದರೆ ಇಲ್ಲ. ಆದಮೇಲೆ ಶರೀರ ಕರೆಕ್ಟಾಗಿ ವಾರ್ಮ್ ಆಗಬೇಕು. ಈ ಕ್ಷೇತ್ರದ ಇನ್ನೊಂದೇನು ಸ್ಪೆಷಾಲಿಟಿ ಅಂದರೆ ಪಿಂಡದಾನಕ್ಕೆ ಇಲ್ಲಿಗೆ ಬರೋದು.
ಸೊ ಇಲ್ಲಿ ಪಿಂಡದಾನ ಮಾಡಿದ್ರೆ ನಮ್ಮ ಪೂರ್ವಜರು ಏನಿದ್ದಾರೆ ಅವ್ರಿಗೆ ಮುಕ್ತಿ ಸಿಗುತ್ತೆ ಅನ್ನೋದೊಂದು ನಂಬಿಕೆ. ಪಿಂಡದಾನಕ್ಕೆ ಕಾಶಿಗಿಂತನೂ ಮಾನ್ಯತೆ ಇದೆ. पहले आया ना मैं दोबारा नहीं आया राजा ಇವತ್ತು ಇಲ್ಲೇ ಸ್ಟೇ ಆಗ್ತಿದೆಯಾ ಅಲ್ವಾ? ಹೌದು. ಆರಾಮ್ಸೆ ಟೇಕ್ ಯುವರ್ ಟೈಮ್. ನೆಕ್ಸ್ಟು ಡೋಂಟ್ ಮಿಸ್ ಆಲಿ. ಹೋಗು ಅಲ್ಲಿಗೆ ಒಂದೆರಡು ದಿನ ಸ್ಟೇ ಮಾಡು. ಅಲ್ಲಿಂದ ನೀತಿ ವ್ಯಾಲಿಗೆ ಹೋಗು. ನೀವು ಇಲ್ಲೇ ಎಕ್ಸ್ಪ್ಲೋರ್ ಮಾಡೋಕ್ಕೆ ಒಂದು ವಾರ ಇದ್ರೂ ಕಡಿಮೆ. ಹೌದಲ್ವಾ? ಇಲ್ಲೇ ಇದ್ರೆ ಏನು ಮಾಡೋದು? पिछली बार जैकेट बच्चों के लिए इसी लेके गया था. ಪಾದಕೇಶ್ವರ ಅಂತ ಕೇಳು. ಶಿವ ಪಾದಕೇಶ್ವರ ಅಂತ. ಓಕೆ. ಅಲ್ಲಿಂದ ಒಂದು ಸ್ವಲ್ಪ ಹೋದ್ರೆ ಅಲ್ಲಿಂದನೇ ನೀಲ್ಕಂಠ ಪರ್ವತ ಕಾಣುತ್ತೆ. ಹೆಂಗಿತ್ತು ದರ್ಶನ? ತುಂಬ ಚೆನ್ನಾಗೈತೆ. ಅಂತಂದ್ರೆ ರಶ್ ಬೇರೆ ಇತ್ತು, ಬಟ್ ದರ್ಶನ ತುಂಬ ಚೆನ್ನಾಗೈತೆ. 1 hour ಆಗಿದೆ. ಖುಷಿ ಪಡುವಂಥ ವಿಷಯ. ಈಗ ನೋಡು ಕ್ಯೂ ಎಲ್ಲಿ ತಗೊಂಡಿದೆ. ಹೌದು, ತುಂಬಾನೇ ಆಗಿದೆ. ಈಗ ಡೈರೆಕ್ಟು ಕೇದಾರ್ನಾಥಿಂದ ಮಾರ್ನಿಂಗ್ಗೆ ಬಂದಿರೋರು ಇದ್ದಾರಲ್ಲ, ಬಂದಿರೋರು ಮತ್ತೆ ಇಲ್ಲಿ ಲೇಟಾಗಿ ಬಂದು ಎಲ್ಲ ಚಳಿ ಅಲ್ವಾ, ಎದ್ದು ಬರೋಕ್ಕೆ ಟೈಮ್ ಆಗಿ ನಮೋ ನಾರಾಯಣ. ಜೈ ಭೋಲೆನಾಥ್. ಈ ಥರ ಪ್ಲೇಸ್ಗಳಿಗೆ ಬರಬೇಕು ಅಂತಂದರೆ ಸ್ವಲ್ಪ ಸ್ಪಿರಿಚುವಲ್ ಅಟ್ಯಾಚ್ಮೆಂಟ್ ಬೇಕು. ಸುಮ್ಮನೆ ಸುತ್ತಾಡೋಕ್ಕೆ ಅಂದರೆ ವಿತೌಟ್ ದಟ್ ಅಟ್ಯಾಚ್ಮೆಂಟ್, without that seeking, you won't get to know the essence of this place. ಹೌದು, ಅದು ಯಾಕಂತಂದರೆ ನಾವು ಬೇಜಾನ್ ಕಡೆ ಬೇಡ ಅಂತ ಅನ್ನೋದು ಕಡೆ ಎಲ್ಲ ಹೋಗ್ಬಿಡ್ತೀವಿ. ಇಂಥದಕ್ಕೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಒಂದೊಂದು ಟೈಮ್ ಆಗಲ್ಲ. ನಾನು 7-8 ವರ್ಷದಿಂದ ಟ್ರೈ ಮಾಡಿ ಮಹಾಕಾಲೇಶ್ವರ ದರ್ಶನ ಲಾಸ್ಟ್ ಇಯರ್ ಆಯಿತು. ನಾ ಮಹಾಕಾಲೇಶ್ವರ್ಗೆ ಹೋಗ್ತೀನಿ ಅಂತ ಅನ್ಕೊಂಡೆ ನನಗೆ. ನೋಡಪ್ಪ, ಇವರು ಬೆಳಗಾವಿಯವರು ಸಿಕ್ಬಿಟ್ಟವ್ರೆ. ನಿಮ್ಮ ಹೆಸರು? ಹುಬ್ಳಿಯವರಾ? ಓಕೆ ಓಕೆ. ಎಲ್ಲೇ ಬೈಕಲ್ಲ? ಕಾರಲ್ಲಿ ಬಂದ್ರಿ? ನಾವು ಹೋಗ್ತಾ ಗೋವಾದಿಂದ ಫ್ಲೈಟ್. ಹಾಂ 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 ಹಾಂ. ಡೆಲ್ಲಿ ಹೊರಟ ಬಂದೆ. ಓಕೆ ಓಕೆ. ಚೆನ್ನಾಗಾಯ್ತು ದರ್ಶನ? ನಮ್ಮದು ಮಸ್ತಾಗಾಯ್ತು. ನಮ್ಮದು ಗುಂಡ್ಲುಪೇಟೆ ಕೇಳಿದ್ದೀರಾ? ಮೈಸೂರು. ಮೈಸೂರಿಂದ 50 ಕಿಲೋಮೀಟರ್ ಬ್ಯಾಕು. ಓಕೆ ಬ್ರೋ, ಸಿಗೋಣ. ಬಾಯ್. ಇವಾಗ ನೀವೇನು ನೋಡ್ತಾ ಇದ್ದೀರಾ ಬ್ಯಾಕ್ ಸೈಡು ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ಅದೇ ನೀಲ್ಕಂಠ ಪರ್ವತ ಅಂತ. ಇದ್ರ ಬಗ್ಗೆ ಕೇಳೇ ಇರ್ತೀರಾ. ಚೈನಾ ಬಾರ್ಡ್ರ್ ಎಷ್ಟು ದೂರ ಇದೆ ಅಂತಂದರೆ ಕೇವಲ 50 ಕಿಲೋಮೀಟರ್ ಇದೆ. ಮಾನ ಬರುತ್ತೆ, ಮಾನದಿಂದ 45 ಕಿಲೋಮೀಟರ್ ದೂರದಲ್ಲಿ ಚೈನಾ ಬರ್ತದೆ. ಆರ್ಮಿ ಎಲ್ಲ ಫುಲ್ ಅಲರ್ಟ್ ಆಗಿದ್ದಾರಪ್ಪ, ಒಳ್ಳೊಳ್ಳೆ ವೆಪನ್ಸ್ಗಳು ಇಟ್ಕೊಂಡಿಲ್ಲಲ್ಲ. If not, even a peaceful person will become a ordered person. You can't mess up with a group. So my suggestion is that if you want to attain peace, travel solo. You have complete freedom and independence to do whatever you want to do, to explore however you want. ಇಲ್ಲಾಂದರೆ ಇನ್ನೊಬ್ರು ಒಪಿನಿಯನ್ ಕೇಳು, ಅವ್ರನ್ನ ವೆಯ್ಟ್ ಮಾಡು, ಇವ್ರನ್ನ ವೆಯ್ಟ್ ಮಾಡು, ಅವ್ರಿಗೆ ನೋವು ಇವ್ರಿಗೆ ನೋವು, ಈ ತಾಪತ್ರನೇ ಇರಬಾರ್ದು. ಆ್ಯಂಡ್ ಸೆಕೆಂಡ್, ಗ್ರೂಪ್ ಆದರೆ ಪ್ಲ್ಯಾನ್ ಇರಲೇಬೇಕಾಗುತ್ತೆ. ಸೋಲೋ ನೋ ಪ್ಲ್ಯಾನ್. ಹೌದು, ಅಲ್ಲಿ ತನಕ ಮನಸ್ಸು ಹೇಳೋದು ಅಲ್ಲಿ ತನಕ ಇರು, ಆಮೇಲೆ ಹೋಗು. ದೇರ್ ಇಸ್ ನೋ ಎನಿ ರಿಸ್ಟ್ರಿಕ್ಷನ್ಸ್. ಟ್ರಾವೆಲ್ ಮಾಡಬೇಕಾದ್ರೆ ರಿಸ್ಟ್ರಿಕ್ಷನ್ ಇಟ್ಕೊಂಡು ಮಾಡಬಾರ್ದು. ಹೌದು, ದಟ್ಸ್ ಮೈ ಪರ್ಸನಲ್ ಸಜೆಷನ್. ಟ್ರಾವೆಲ್ ಮಾಡಬೇಕಾದ್ರೆ ಕಂಪ್ಲೀಟ್ ಫ್ರೀಡಮ್ ಜೊತೆ ಮಾಡಿ, ಹ್ಯಾವ್ ಸಮ್ ಸ್ಪೇಸ್ ಆ್ಯಂಡ್ ಟೈಮ್ ಫಾರ್ ಯುವರ್ ಸೆಲ್ಫ್. ಬಿಕಾಸ್ ಒನ್ಸ್ ಟೈಮ್ ಇಸ್ ಗಾನ್, ಇಟ್ಸ್ ಗಾನ್ ಫಾರ್ ಎವರ್. ಹೌದು, ನಿಜ, ಕರೆಕ್ಟಾಗಿ ಹೇಳಿದ್ರಿ ನೀವು ನೋಡಿ.